ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ನಲ್ಲಿ ಭಾರತ ತಂಡ ಭರ್ಜರಿಯಾಗಿ ಗೆದ್ದು ಬೀಗಿದೆ 96 ರನ್ಗಳಿಂದ. ಇನ್ನು ಪಂದ್ಯ ಗೆದ್ದ ಕೂಡಲೇ ಮಾತನಾಡಿದಂತ ಸಾಂಟ್ನರ್ ಅವರು ನಮ್ಮ ಭಾರತದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇನ್ನು ಬೇಸರ ಕೂಡ ಹೊರ ಹಾಕಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರಚಿನ್ ರವೀಂದ್ರ ಮಾತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ರಚಿನ್ ರವೀಂದ್ರ ಅವರು ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಇನ್ನು ಮಿಚೆಲ್ ಶಾಂಟ್ನರ್ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಮತ್ತು ಭಾರತದ ಕ್ರಿಕೆಟ್ ತಂಡಕ್ಕೆ ಒಳ್ಳೆಯ ನಡತೆ ಅಲ್ಲ ಅಂತಂದು ಯಾಕೆ ಹೇಳಿದ್ರು ಶಾಂಟ್ನರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 96 ರನ್ಗಳಿಂದ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಒಂದು ಕಡೆ ಅಭಿಷೇಕ್ ಶರ್ಮಾ ಅದ್ದೂರಿ ಬ್ಯಾಟಿಂಗ್ ಆಡಿದ್ರೆ ಇನ್ನೊಂದು ಕಡೆಯಿಂದ ಸಂಜು ಸ್ಯಾಮ್ಸನ್ ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ದರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 255 ರನ್ ಆದ್ರೆ ಹೊಡೆಯುತ್ತಾರೆ. ಇನ್ನು ಇದರಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಎಲ್ಲಾ ಬ್ಯಾಟರ್ಗಳು ಕೂಡ ಉತ್ತಮ ಬ್ಯಾಟಿಂಗ್ ಆದ್ರೆ ಮಾಡುತ್ತಾರೆ. ಇನ್ನು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಮಾತಾಡಲೇಬೇಕು. ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಅಭಿಷೇಕ್ ಶರ್ಮಾ. 247ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ 52 ರನ್ ಆದ್ರೆ ಹೊಡಿತಾರೆ. ಇನ್ನು ಇಶಾನ್ ಕಿಶನ್ 54 ರನ್ ಮತ್ತು ಶಿವಮ್ ದುಬೆ 26 ರನ್ ಆದ್ರೆ ಹೊಡಿತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 255 ರನ್ ಆದ್ರೆ ಹೊಡಿತೆ 5 ವಿಕೆಟ್ ಕಳ್ಕೊಂಡು. ಇನ್ನು ಚೇಸಿಂಗ್ ಗೆ ಬಂದಂತ ನ್ಯೂಜಿಲೆಂಡ್ ನ ತಂಡದ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಆದರೆ ಇಲ್ಲಿ ಒಂದು ಘಟನೆ ಆದ್ರೆ ನಡೆಯುತ್ತೆ. ಆ ಘಟನೆ ಬಗ್ಗೆ ಇದೀಗ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಶಾಂಟ್ನರ್ ಅವರು ಬೇಸರ ಕೂಡ ಹೊರ ಹಾಕಿದ್ದಾರೆ. ಇನ್ನು ಭಾರತ ತಂಡಕ್ಕೆ ಮತ್ತು ಭಾರತ ಕ್ರಿಕೆಟ್ಗೆ ಒಳ್ಳೆಯ ನಡತೆ ಅಲ್ಲ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಅಷ್ಟಕ್ಕೂ ಏನು ಆಗಿದ್ದು ಮತ್ತು ಏನು ಮಿಚೆಲ್ ಶಾಂಟ್ನರ್ ಹೇಳಿದಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಆದ್ರೆ ಮಾಡ್ತಾ ಇರ್ತಾರೆ, ಡ್ಯಾರೆಲ್ ಮಿಚೆಲ್ ಅವರು ಬ್ಯಾಟಿಂಗ್ ಆದ್ರೆ ಆಡ್ತಾ ಇರ್ತಾರೆ. ಡ್ಯಾರೆಲ್ ಮಿಚೆಲ್ ಅವರು ಹರ್ಷದೀಪ್ ಸಿಂಗ್ ಅವರಿಗೆ 2 ಸಿಕ್ಸ್ ಆದ್ರೆ ಹೊಡೆಯುತ್ತಾರೆ. ಆನಂತರ ಮತ್ತೊಂದು ವೈಡ್ ಕೂಡ ಹಾಕ್ತಾರೆ. ಇನ್ನು ಇನ್ನೊಂದು ಬಾಲ್ ಹಾಕಿದಂತ ಹರ್ಷದೀಪ್ ಸಿಂಗ್ ಅವರು ನೆಕ್ಸ್ಟ್ ಬಾಲ್ ಹಾಕಿದಾಗ ಡಾಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಡಾಟ್ ಆದ ಬಾಲ್ ಅನ್ನು ತಗೊಂಡು ಸೀದಾ ಡೈರೆಕ್ಟ್ ಆಗಿ ಡ್ಯಾರೆಲ್ ಮಿಚೆಲ್ ಅವರಿಗೆ ಆದ್ರೆ ಹೊಡೆಯುತ್ತಾರೆ. ಇನ್ನು ಡ್ಯಾರೆಲ್ ಮಿಚೆಲ್ ಅವರಿಗೆ ಹೋಗಿ ಬಾಲ್ ಆದ್ರೆ ಬೀಳುತ್ತೆ ಮತ್ತು ಡ್ಯಾರೆಲ್ ಮಿಚೆಲ್ ಅವರು ಅವಾಗ ತುಂಬಾನೇ ಆದ್ರೆ ಗರಂ ಆಗ್ತಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಯಾವ ಗರಂ ಆದ್ರೂ ಕೂಡ ಹರ್ಷದೀಪ್ ಸಿಂಗ್ ಅವರಿಗೆ ಬೈಯೋದಿಲ್ಲ ಮತ್ತು ಸೀದಾ ಹೋಗ್ತಾರೆ, ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಅಂಪರ್ನಾದ್ರೆ ಕೇಳ್ತಾರೆ ಅಂತ ಹೇಳ್ಬೋದು ಡ್ಯಾರೆಲ್ ಮಿಚೆಲ್. ಇನ್ನು ಪಂದ್ಯ ಮುಗಿದ ಬಳಿಕನೂ ಕೂಡ ಹರ್ಷದೀಪ್ ಸಿಂಗ್ ಮತ್ತು ಡ್ಯಾರೆಲ್ ಮಿಚೆಲ್ ಅವರು ಸ್ವಲ್ಪ ಮಾತುಕತೆ ಕೂಡ ನಡೆಯುತ್ತೆ. ಆದ್ರೆ ಇಲ್ಲಿ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಮಿಚೆಲ್ ಶಾಂಟ್ನರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಭಾರತ ತಂಡದ ಆಟಗಾರರು ಈ ರೀತಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಇದು ಕ್ರಿಕೆಟ್ಗೆ ಒಳ್ಳೆಯ ನಡತೆ ಅಲ್ಲ ಮತ್ತು ಈ ರೀತಿ ಮಾಡುವುದರಿಂದ ಬೇರೆ ಆಟಗಾರರಿಗೆ ಸ್ವಲ್ಪ ಭಯ ಆದ್ರೆ ಉಂಟಾಗುತ್ತೆ. ಆ ಕಾರಣದಿಂದಾಗಿ ಈ ರೀತಿ ಮಾಡೋದು ತಪ್ಪು ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಹರ್ಷದೀಪ್ ಸಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ರಚಿನ್ ರವೀಂದ್ರ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅವರು ಕೂಡ ಬೇಸರ ಹೊರ ಆಗ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಭಾರತ ತಂಡಕ್ಕೆ ವಿಶ್ ಕೂಡ ಮಾಡಿದ್ದಾರೆ. ಇನ್ನು ಭಾರತ ತಂಡ ಒಳ್ಳೆಯ ಕ್ರಿಕೆಟ್ ಆದ್ರೆ ಆಡಿದೆ ಮತ್ತು ಭಾರತ ತಂಡದಲ್ಲಿ ತುಂಬಾನೇ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಗಳಾದ್ರೆ ಇದ್ದಾರೆ. ಆ ಕಾರಣದಿಂದಾಗಿ ಭಾರತ ತಂಡ ಇವತ್ತಿನ ದಿನ ಗೆದ್ದಿದೆ ಮತ್ತು ವಿಶ್ವಕಪ್ ಕೂಡ ಗೆದ್ದಿದೆ ಮತ್ತು ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತಂದು ರಚಿನ್ ರವೀಂದ್ರ ಆದ್ರೆ ವಿಶ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ.